ರೀ ನಾನು ನೋಡಿದ್ದೀನಿ ವಿರೋಧ ನೋಡ್ರಿ, ನಾನು ಆಗ್ಲೇ ವ್ಯಕ್ತ ಮಾಡಿದ್ದೇನೆ. ಈಗ ನಾವು ಹಳ್ಳಿನಲ್ಲಿ ರೈತ, ನಾನು ರೈತರು ಕೆಲಸ ಮಾಡಿದ್ವಿ. ಮಳೆ ಬೀಳ್ತಿದ್ದಂಗೆ ಏನು ಮಾಡ್ತಿದ್ದೋ, ಗಾಡಿ ಕಟ್ಕೊತಿದ್ದೋ, ನೇಗ್ಲು ಇಟ್ಕೊಳ್ಳಿವೋ, ತೆಂಗಿನಕಾಯಿ ಬಾಳೆಹಣ್ಣು ಕರ್ಪೂರ ಎಲ್ಲ ಇಟ್ಕೊಳ್ಳಿವೋ, ಹೊಲಕ್ಕೆ ಹೋಗಿವೋ, ಹೊಲಕ್ಕೆ ಹೋಗ್ಬಿಟ್ಟು ಒಂದು ಸಗಣಿ ತಗೊಂಡು ಅದಕ್ಕೆ ಒಂದು ಗರಿಕೆ ಹುಲ್ಲಿಡಿವೋ, ಒಂದು ಬೆಣಚ್ಕಲ್ ತಗೊಳ್ಳಿವೋ, ಇಟ್ಬಿಟ್ಟು ನಾವು ಅದಕ್ಕೆ ಪೂಜೆ ಮಾಡಿ ತೆಂಗಿನಕಾಯಿ ಹೊಡೆದು ಊದ್ಗಡ್ಡಿ ಹಚ್ಚಿ ಆಮೇಲಿಂದ ನಾವು ಬೇಸಾಯದ ನೇಗ್ಲು ಹೂಡ್ತಾ ಇದ್ವಪ್ಪ. ನಮ್ಮ ನಂಬಿಕೆ ಅದರಲ್ಲೇ. ಎಲ್ಲರೂ ಬೇಕಾದ್ರೆ ಏನಪ್ಪ ಇವರು ಸಗಣಿ ಪೂಜೆ ಮಾಡ್ತಾರೆ ಅಂತ ಅಂದ್ಬಿಟ್ರೆ ನಮ್ಮ ನಂಬಿಕೆ ಏನಿದೆಯೋ ಆ ಥರ, ಗೊತ್ತಾಯ್ತಾ. ಅವತ್ತು ಬಾಬ್ರಿ ಮಸೀದ್ ಡಿಮಾಲಿಷನ್ ಆದಮೇಲೆ ನಾನು ಅಯೋಧ್ಯೆಗೆ ಭೇಟಿ ಕೊಟ್ಟಾಗ ನಾನು ವೈಯಕ್ತಿಕವಾಗಿ ಅಲ್ಲಿ ನೋಡಿದಂಥ ಚಿತ್ರಣ ಅಷ್ಟೇ ಅದು. ಈ ಬೊಂಬೆನ ದೇವರು ಅಂತ ನಾವು ನಂಬಿದ್ರೆ ಏನು ತಪ್ಪೇನಾಗ್ತದೆ? ಬೊಂಬೆನಲ್ಲಿ ದೈವತ್ವ ಇರೋದಿಲ್ವಾ? ಬೊಂಬೆ ಅನ್ನೋ ಕಾರಣಕ್ಕೋಸ್ಕರ ತಿರಸ್ಕಾರ ಮನೋಭಾವದಿಂದ ಇವ್ರು ಮಾತಾಡ್ತಾರಲ್ಲ, ಇದು ಸರಿನಾ ಅಂತ ನಾನು. ಹೌದ್ರಿ, ಅವತ್ತಿದ್ದದ್ದು ಇಲ್ಲಿರಲಿಲ್ಲ ಅದು ಅಂತ ಹೇಳಿ ಇವರು. ಟೂರಿಂಗ್ ಟಾಕೀಸಲ್ಲಿ ಟೆಂಟ್ ಹೆಂಗೆ ಹಾಕಿರ್ತಾರೆ ಹಂಗೆ ಹಾಕಿದ್ದಾರೆ, ಅದನ್ನು ಟೂರಿಂಗ್ ಟಾಕೀಸು ಅಂತ ಹೇಳೋದನ್ನ ನೋಡಿ. ನಾನು ಟೂರಿಂಗ್ ಟಾಕೀಸ್ ನೋಡಿದ್ದೀನಿ, ಅಲ್ಲಿ ಟೆಂಟು ನೋಡಿದ್ದೀನಿ, ನನಗೆ ಹಂಗೆ ಅನಿಸಿದ್ಯಪ್ಪ, ಅದು ಹೇಳಿದ್ದೀನಿ. ಇಲ್ಲ ಅಂತ ಹೇಳ್ಕೊಳ್ಳಿ ಅವ್ರು ಬೇಕಾದರೆ.